ರಾಜ್ಯ ಕಂದಾಯ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಗ್ರಾಮ ಸಹಾಯಕರನ್ನು ಡಿ ದರ್ಜೆ ನೌಕರರು ಎಂದು ಪರಿಗಣಿಸಬೇಕು ಎಂದು ಒತ್ತಾಯಿಸಿ ವಿಜಯಪುರ ಜಿಲ್ಲಾ ಗ್ರಾಮ ಸಹಕಾರ ಸಂಘ ಪ್ರತಿಭಟನೆ ನಡೆಸಿರುವ ಘಟನೆ ವಿಜಯಪುರ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ನಡೆದಿದೆ. ಇನ್ನು ಅಡ್ವೊಕೇಟ್ ಜನರಲ್ ಆದ ಪ್ರೊಫೆಸರ್ ರವಿ ವರ್ಮಾ ಹಾಗೂ ಮಧುಸೂದನ್ ಆರ್ ನಾಯಕ್ ನೀಡಿರುವ ವರದಿಯನ್ನು ಪರಿಗಣಿಸಿ ಡಿ ದರ್ಜೆ ನೌಕರರನ್ನಾಗಿ ಮಾಡಬೇಕು, ಅಲ್ಲದೆ ಸೇವಾ ಭದ್ರತೆ ನೀಡಬೇಕು ಎಂದು ಆಗ್ರಹಿಸಿ ಜಿಲ್ಲಾ ಆಡಳಿತ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ. ಸರ್ಕಾರದಲ್ಲಿ ಗ್ರಾಮ ಸಹಾಯಕರ ಸಂಘದ ವತಿಯಿಂದ ಸಣ್ಣ 2023ರಂದು ಬೆಳಗಾವಿ ಚಳಿಗಾಲ ಅಧಿವೇಶನ ಕಿತ್ತೂರು ರಾಣಿ ಚೆನ್ನಮ್ಮನ ಅರಮನೆಯಿಂದ ಸುವರ್ಣಸೌಧಕ್ಕೆ ಪಾದಯಾತ್ರೆ ಮುಖಾಂತರ ಬಂದು ಧರಣಿ ನಡೆಸಿದೆವು. ಧರಣಿ ಸ್ಥಳಕ್ಕೆ ಕಂದಾಯ ಮಂತ್ರಿಗಳಾದ ಮಾನ್ಯ ಕೃಷ್ಣ ಬೈರೇಗೌಡರು ಬಂದು ನಮ್ಮ ಮನವಿಯನ್ನು ಸ್ವೀಕರಿಸಿ ಗ್ರಾಮ ಸಹಾಯಕರ ಬೇಡಿಕೆ 15 ದಿನಗಳಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಪ್ಪಿಗೆ ಪಡೆದು ಗ್ರಾಮ ಸಹಾಯಕರ ಬೇಡಿಕೆಯಾದ ಸೇವಾ ಭದ್ರತೆಯ ಡಿ ಗ್ರೂಪ್ ಸೌಲಭ್ಯವನ್ನು ಮಾಡಿಸಿಕೊಡುವುದಕ್ಕೆ ಭರವಸೆ ನೀಡಿದ್ದಾರೆ. ಮುಂದೆ ಅದರಂತೆ ಗ್ರಾಮ ಸಹಾಯಕರ ಸೇವಾ ಭದ್ರತೆ ಕಲ್ಪಿಸಿಕೊಡಲು ಪುನಃ ಮತ್ತೆ ಕಾನೂನು ಇಲಾಖೆಯಿಂದ ಕಾನೂನಾತ್ಮಕ ವರದಿಯನ್ನು ಕೇಳಿತ್ತು. ವರದಿ ಬಂದ ನಂತರ ಸಣ್ಣ 2024-25ರ ಬಜೆಟ್ನಲ್ಲಿ ನಿಮ್ಮ ಬೇಡಿಕೆ ಈಡೇರಿಸುವುದಾಗಿ ತಿಳಿಸಿರುತ್ತಾರೆ. ಆದರೆ ಕಾನೂನು ಇಲಾಖೆ ವರದಿ ಪ್ರಕಾರ ನಮ್ಮ ಗ್ರಾಮ ಸಹಾಯಕರಿಗೆ ಡಿ ಗ್ರೂಪ್ ಅಂತ ಪರಿಗಣಿಸುವಂತೆ ಸಲಹೆ ನೀಡಿರುತ್ತಾರೆ. ಆದರೂ ಕೂಡ ಸಣ್ಣ 2024-25ರ ಬಜೆಟ್ನಲ್ಲಿ ಸರ್ಕಾರ ನಮ್ಮ ಬೇಡಿಕೆಯನ್ನು ಈಡೇರಿಸಿರುವುದಿಲ್ಲ. ಕಾರಣ ನಮಗೆ ಅನ್ಯಾಯವಾಗಿರುತ್ತದೆ. ರಾಜ್ಯ ಸಂಘದ ಕರೆ ಮೇರೆಗೆ ದಿನಾಂಕ 26/2/2024ರಂದು ಮೈಸೂರು ಜಿಲ್ಲೆಯ ಮಾನ್ಯ ಮುಖ್ಯಮಂತ್ರಿಗಳ ಸ್ವಕ್ಷೇತ್ರ ಸಿದ್ದರಾಮಯ್ಯ ಹುಂಡಿಯಿಂದ ಮೈಸೂರು ಜಿಲ್ಲೆಯ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬೃಹತ್ ಪಾದಯಾತ್ರೆ ಮುಖಾಂತರ ಮನವಿ ಸಲ್ಲಿಸಿದ ತದನಂತರ ದಿನಾಂಕ 28/2/2024ರಿಂದ ಫ್ರೀಡಂ ಪಾರ್ಕ್ ಬೆಂಗಳೂರಿನಲ್ಲಿ ಅನಿರ್ದಿಷ್ಟ ಮುಷ್ಕರದಲ್ಲಿ ಹಮ್ಮಿಕೊಂಡಿದ್ದು ಕರ್ನಾಟಕ ರಾಜ್ಯ ಎಲ್ಲ ಜಿಲ್ಲೆಯ